ಸೊ ಪಾರ್ಟ್ ಟೈಮ್ ಜಾಬ್ ಇನ್ ದುಬೈ. ನನಗೆ ಭಾಳ ಜನ ಕೇಳಿದ್ರು ಕ್ವಶನ್, ಪಾರ್ಟ್ ಟೈಮ್ ನಾವು ಜಾಬ್ ಮಾಡ್ಬೋದಾ ಅಲ್ಲಿ, ಹೆಂಗೆ ಎಷ್ಟು ಸ್ಯಾಲ್ರಿ ಇರ್ತೈತೆ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ, ಲೈಕ್ ಎರಡೆರಡು ಜಾಬ್ ಮಾಡಿದ್ರೆ ನಡೀತದೇನು, ಒಂದು ಫುಲ್ ಟೈಮ್ ಮಾಡ್ತೀನಿ ಇನ್ನೊಂದು ಪಾರ್ಟ್ ಟೈಮ್ ಮಾಡ್ತೀನಿ, ಇನ್ನು ಕೆಲವರು ನಾನು ಫ್ರೀಲ್ಯಾನ್ಸಿಂಗು ಮಾಡ್ತೀನಿ ಹಂಗೆ ಪಾರ್ಟ್ ಟೈಮ್ ಕೆಲಸನೂ ಮಾಡ್ತೀನಿ, ಹಂಗೆ ಮಾಡ್ಬೋದಾ, ಈ ಥರ ಸುಮಾರು ಕ್ವಶನ್ಸ್ ಕೇಳಾಕತ್ತಿದ್ರು. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡೀನಿ. ಸೊ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ಮಾತಾಡೋಣ ಈ ವಿಡಿಯೋದಾಗ. ಸೊ ಫಸ್ಟ್ ಆಫ್ ಆಲ್, ಈ ದುಬೈದಾಗ ಪಾರ್ಟ್ ಟೈಮ್ ಜಾಬ್ ಲೀಗಲ್ ಆಗಿ ಇಲ್ಲ, ಅದು ಇಲ್ಲೀಗಲ್. ನೀವು ಪಾರ್ಟ್ ಟೈಮ್ ಜಾಬ್ ಮಾಡುವಂಗಿಲ್ಲ. ನೀವು ಎಲ್ಲರೇ ಮಾಡತ್ತಿದ್ರಂದ್ರೆ ಆ್ಯಸ್ ಪರ್ ಕಂಪ್ನಿ ಲಾನು ಅದೇ ಹೇಳ್ತೈತಿ. ಏನಂದ್ರೆ ನೀವು ಒಂದು ಕಂಪ್ನಿದಾಗ ಕೆಲಸ ಮಾಡಕತ್ತಿದ್ರಂದ್ರೆ ಯು ಆರ್ ಫುಲ್ಲಿ ಗಿವಿಂಗ್ ಯುವರ್ ಟೈಮ್ ಟು ದಟ್ ಕಂಪ್ನಿ. ಓಕೆ, you are dedicating your 8 hours or 9 hours to that company, which means you can't work on those particular hours, on that particular hours. Like ನೀವು ಒಂದು ಕಂಪ್ನಿದಾಗ ಕೆಲಸ ಮಾಡತ್ತಿದ್ದೆ ಅಂದ್ರೆ 8 ಅವರ್ ಕೆಲಸ ಮಾಡ್ತಿರಲ್ಲ, ಆ 8 ಅವರ್ಸು ಆ ಕಂಪ್ನಿದಾಗೆ ಕೆಲಸ ಮಾಡ್ಬೇಕು, ನೀವು ಬೇರೆ ಕಂಪ್ನಿಯಾಗ ಕೆಲಸ ಮಾಡೋಂಗಿಲ್ಲ. ಇದು ಕಂಪ್ನಿ ರೂಲ್ಸ್. ಇನ್ನು UAE ಗೌರ್ಮೆಂಟ್ ರೂಲ್ಸ್ ಏನಂದ್ರೆ, ನೀವು ಒಂದು ಎಂಪ್ಲಾಯಿಗೆ ಸ್ಪಾನ್ಸರ್ ಮಾಡಕತ್ತೀರಿ, ಕರ್ಕೊಂಬಂದು ಇಲ್ಲಿ ಇಟ್ಕೊಳತ್ತೀರಿ, ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ನೋಡ್ರಿ, ಇಟ್ ಈಸ್ ನಾಟ್ ಲೈಕ್ ಕಂಪ್ಲೀಟ್ A to Z ನೀವು ಅವ್ನು ನೋಡ್ಕೋಬೇಕು ಅಂತೇನಿಲ್ಲ. ಯುವರ್ ದ ಎಂಪ್ಲಾಯರ್ದು ವರ್ಕ್, ಇದು ಎಂಪ್ಲಾಯ್ದು ವರ್ಕ್ ಈಸ್ ಬಿಲಾಂಗ್ಸ್ ಟು ದಟ್ ಪರ್ಟಿಕ್ಯುಲರ್ ಕಂಪನಿ. ಆ ಕಂಪ್ನಿ ಒಳಗೆ ಏನ್ರಿ ಆಯಿತು ಮಾಡ್ತು ಅಂದ್ರೆ ಆ ಎಂಪ್ಲಾಯರ್ ಮ್ಯಾಗೆ ಬರ್ತೈತೆ ಅದು. ಓಕೆನಾ? ಸೊ ಪಾರ್ಟ್ ಟೈಮ್ ಕೆಲಸ ಹೆಂಗಂದ್ರೆ, ಈಗ ನೀವು ಒಂದು ಕಡೆ ಒಂದು ಕೆಲಸ ಮಾಡ್ತಿರ್ತೀರಿ, ಬೆಳಗ್ಗೆ 9ರಿಂದ ಸಂಜೆ 5-6 ತನಕ ಒಂದು ಕಂಪ್ನಿ ಕೆಲಸ ಮಾಡ್ತೀರಿ, ಆಮೇಲೆ ರಾತ್ರಿ 10ರಿಂದ 2 ತನಕ ಇನ್ನೊಂದು ಕೆಲಸ ಮಾಡ್ತಿರ್ತೀರಿ. ಅದು ಇಲ್ಲೀಗಲ್ ಮಾಡ್ತಿರ್ತೀರಿ, ಯಾಕಂದ್ರೆ ದುಬೈದಾಗ ಅದು ಲೀಗಲ್ ಇಲ್ಲ. ಸೊ ನೈಟ್ ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಾರ ಆಕ್ಸಿಡೆಂಟ್ ಆಯ್ತಪ್ಪ, ಅಲ್ಲ ಕೆಲ್ಸಕ್ಕೆ ಹೋದಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ, ಸೊ ಯಾರು ರೆಸ್ಪಾನ್ಸಿಬಲ್ ಅದಕ್ಕೆ? ಆ ಸೆಕೆಂಡ್ ಕಂಪ್ನಿಯವ್ರು ಅಂತ ಪಾರ್ಟ್ ಟೈಮ್ ಅಂತೇಳಿ ಒಂದು ಯಾವುದೂ ವೀಸಾ ಕೊಡೋಂಗಿಲ್ಲ, ಯಾಕಂದ್ರೆ ವೀಸಾ ಫುಲ್ ಟೈಮ್ಗೆ ಕೊಡ್ತಾರೆ ಇಲ್ಲಿ. ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ ನೀವು, ಪಾರ್ಟ್ ಟೈಮ್ ವೀಸಾ ಅಂತ ಏನು ಕೊಡೋಂಗಿಲ್ಲ. ಸೊ ಅಂಥಲ್ಲಿ ಏನಾರ ಪ್ರಾಬ್ಲಮ್ ಆದ್ರೆ ಅದು ನಿಮ್ಮ ಮ್ಯಾಗೆ ಬರ್ತೈತಿ, ಮತ್ತು ಅವ ಯಾರು ಕೆಲ್ಸಕ್ಕೆ ತೊಗೊಂಡಿರ್ತಾನೆ ಅವನ ಮ್ಯಾಗೂ ಬರ್ತೈತಿ. ಕೆಲ್ಸಕ್ಕೆ ತೊಗೊಂಡವನಿಗೂ ದಂಡ ಹಾಕ್ತಾರೆ, ಕೆಲಸ ಮಾಡೋನಿಗೂ ದಂಡ ಹಾಕ್ತಾರೆ, ಮತ್ತು ನಿಮಗೆ ಮನೆಗೂ ಕಳಿಸ್ತಾರೆ, ಡಿಪೋರ್ಟ್ ಮಾಡ್ತಾರೆ. ಸರ್ ಈ ಥರದ ರಿಸ್ಕ್ಗಳಿರ್ತಾವೆ. ಭಾಳ ಜನ ಮಾಡ್ತಿರ್ತಾರೆ ಇಲ್ಲೀಗಲಾಗಿ. ಹೆಂಗೆ ಮಾಡ್ತಾರೆ ಅಂದ್ರೆ, ಲೈಕ್ ಯಾರು ಬಂದು ನಿಮಗೆ ನಿಂದು ವೀಸಾ ತೆಗಿ, ನೀನು ಪಾಸ್ಪೋರ್ಟ್ ತೆಗಿ, ನೀ ಎಲ್ಲಿ ಕೆಲಸ ಮಾಡ್ತೀಯ ಅಂತ ಯೂಶ್ವಲಿ ಕೇಳೋಂಗಿಲ್ಲ. ಬಟ್ ನಾನು ಕೇಳಿರುವಂಗೆ ಕೆಲವು ಕಡೆ ಬಂದು ನೋಡ್ತಾರೆ, ಬಟ್ ಇದು ಮಾಸ್ ಲೆವೆಲಲ್ಲಿ ಇಲ್ಲ. ಲೈಕ್ ಮಾಸ್ ಲೆವೆಲಲ್ಲಿ ಬಂದು ನೀ ಎಲ್ಲಿ ಕೆಲಸ ಮಾಡತ್ತಿ, ನಿಂದು ಯಾವುದು ಕಾಂಟ್ರಾಕ್ಟ್ ಐತಿ ತೆಗೆದು ತೋರಿಸು, ಯಾವ ಕಂಪ್ನಿದ ಕೆಲಸ ಅದು ಕಾಂಟ್ರಾಕ್ಟ್ ಅದು, ಆ ಥರ ಏನು ಕೇಳಲ್ಲ. ಬಟ್ ಯಾವುದೋ ಪ್ರಾಬ್ಲಮಲ್ಲಿ ಏನಾದರೂ ಆಗಕ್ಕೆ ಹೋಗಿ ಸಿಕ್ಕಾಕೊಂಡ್ರಿ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ತೈತಿ. ಭಾಳ ಜನ ಏನು ಮಾಡ್ತಾರೆ ಅಂದ್ರೆ, ಒಂದು ಕಡೆ ಫುಲ್ ಟೈಮ್ ಕೆಲಸ ಮಾಡ್ತಿರ್ತಾರೆ. ಲೈಕ್ ಒಂದು ಮಾರ್ಕೆಟ್ ಐತಿ, ಅಲ್ಲಿ ಹೆಂಗಂದ್ರೆ ಲೇಬರ್ಸ್ ಕಂಪ್ನಿ ಅದಾವ, ಅಲ್ಲಿ ಲೇಬರ್ಸ್ ಕಂಪ್ನಿಯಾಗ ಬೆಳಗ್ಗೆ ಕೆಲಸ ಇರ್ತೈತಿ. ಸೊ ಬೆಳಗ್ಗೆ ಕೆಲಸ ಮಾಡೋರು ಬೆಳಗ್ಗೆ ಕೆಲಸ ಮಾಡಿ ಬರ್ತಾರೆ, ಬಂದು ಸಂಜೆಗೆ ಅವ್ರದ್ದೇ ಒಂದು ಸ್ಟಾಲ್ ಟೈಪ್, ಒಂದು ಬಿಸ್ನೆಸ್ ಟೈಪ್ ಲೀಗಲಿ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಸೊ ಈ ಥರ ಸಣ್ಣ ಬಿಸ್ನೆಸ್ ಮಾಡ್ತಾರೆ, ಅಥವಾ ಇನ್ನೊಂದೇನೋ ಮಾಡ್ತಾರೆ ಭಾಳ ಜನ ಮಾಡಕತ್ತಾರೆ. ಬಟ್ ಇಟ್ ಈಸ್ ನಾಟ್ ಲೈಕ್ ಜಾಬ್, ಅದು ಅವ್ರದ್ದೊಂದು ಒಂದು ಬಿಸ್ನೆಸ್ ಟೈಪ್, ಅದು ಪಾರ್ಟ್ ಟೈಮ್. ಸೊ ಆ ಥರನೂ ಮಾಡಕತ್ತಾರ. ಆಮೇಲೆ ಅದು ಏನಂದ್ರೆ ಪರ್ಟಿಕ್ಯುಲರ್ ಲೇಬರ್ಸ್ ಕಂಪ್ನಿಯವ್ರಿಗೆ ಅಂಥವ್ರಿಗೆ ಓಕೆ. ಬಟ್ ನೀವು ಇಂಥ ಯಾರು IT ಒಳಗೆ ಮಾಡ್ತಿರ್ತಾರೆ ಅಂದ್ರೆ ಭಾಳ ಕಷ್ಟ ಐತಿ, ಮಾಡೋಕ್ಕಾಗಂಗಿಲ್ಲ ಪಾರ್ಟ್ ಟೈಮ್ ಜಾಬ್.